ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಕೇಸ್ ಹಿಂಪಡೆಯೋ ವೇಳೆ ಬಿಜೆಪಿಗರು ಒಂದೊಂದು ಹೇಳಿಕೆ ಕೊಡ್ತಾರೆ, ಒಂದೊಂದು ಹೇಳ್ತಾರೆ. ಮುಸ್ಲಿಂ ಪಾಕಿಸ್ತಾನ ಅಂದ್ರೆ ಜನ ಆಕರ್ಷಿತರಾಗ್ತಾರೆ ಅಂತ ಹೇಳ್ತಾರೆ. ಇದೇ ಬಿಜೆಪಿಯವರ ಸ್ಟ್ಯಾಂಡರ್ಡ್ ಅಲಿಗೇಷನ್ ಅಂತ ಹೇಳ್ತಾರೆ. ಸುಮಾರು 50ರಿಂದ 60 ಕೇಸ್ಗಳಿದ್ದಾವೆ, ಅವನ್ನು ಕೂಡ ವಾಪಸ್ ಪಡೆಯಲಾಗಿದೆ. ರೈತರು, ಕನ್ನಡ ಪರ ಹೋರಾಟಗಾರರು, ರಾಜಕೀಯ ಮುಖಂಡರು ಇವರ ಮೇಲಿದ್ದಂಥ ಕೇಸನ್ನು ಕೂಡ ವಾಪಸ್ ಪಡೆಯಲಾಗಿದೆ. ಕೇವಲ ಒಂದೇ ವರ್ಗದಲ್ಲವಲ್ಲ ಅನ್ನುವಂಥ ಧಾಟಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಕೆಲಸ ಏನೋ ಮತ್ತೆ ನೀವು ಅದನ್ನು ಸ್ಟಡಿ ಮಾಡಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು. ಅದರಲ್ಲಿ ಯಾವಾಗಲೂ ಈ ಥರ ಮಾಡಿದಾಗ ಅದನ್ನೊಂದು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು. ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ, ದೊಣ್ಣೆಯನ್ನು ಇಟ್ಕೊಂಡಿರುವಂಥದ್ದು ಸೆಲ್ಫ್ ಡಿಫೆನ್ಸ್ಗೆ ಅಂತ. ಹಾಗಿದ್ರೆ RSS ಪಥಸಂಚಲನ ವೇಳೆ ಕೈಯಲ್ಲಿ ಲಾಠಿ ಹಿಡ್ಕೊಳ್ತಾರೆ ಅಂತ ಹೇಳಿದ್ದಕ್ಕೆ ಯಾಕೆ ಬೇಕಿದು ಅನ್ನುವಂಥ ಪ್ರಶ್ನೆಯನ್ನ ಇದೇ ಕಾಂಗ್ರೆಸ್ನ ಸಚಿವರೇ ಮಾಡಿದ್ರಲ್ಲ, ಕಾಂಗ್ರೆಸ್ನ ನಾಯಕರೇ ಮಾಡಿದ್ರಲ್ಲ. ಗಲಭೆ ಸಂದರ್ಭದಲ್ಲಿ ಲಾಠಿಗಳನ್ನ ಅಥವಾ ದೊಣ್ಣೆಗಳನ್ನ ಯಾಕಾಗಿ ಇಟ್ಕೊಳ್ಬೇಕು, ಇದು ಪ್ರಶ್ನೆ. ಆರೋಪಿಗಳು ಆರೋಪಿಗಳೇ, ಯಾವುದೇ ಥರದ ಧರ್ಮ ಜಾತಿ ಯಾವುದು ಕೂಡ ಬರೋದಿಲ್ಲ. ಗಲಭೆಯಲ್ಲಿದ್ದಾರೆ ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು. ಅದನ್ನ ಬಿಟ್ಟು ಡಿಫೆನ್ಸ್ಗೆ ಇಟ್ಕೊಂಡಿದ್ದಾರೆ ಅಂತ ಈ ರೀತಿಯಾಗಿ ಡಿಫೆನ್ಸಿವ್ ಆಗಿ ಮಾತಾಡಿದ್ರೆ ಅದನ್ನ ಜನ ಒಪ್ಪೋದಿಲ್ಲ. ಮತ್ತೊಂದು ಕಡೆಯಲ್ಲಿ CM ಕಾನೂನು ಸಲಹೆಗಾರ ES ಪೊನ್ನಣ್ಣ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕೇಸ್ ಹಿಂಪಡೆಯೋದಕ್ಕೆ ಕೋರ್ಟ್ಗಳ ಕೆಲ ನಿಯಮಗಳಿದ್ದಾವೆ, ಆರೋಪಿಗಳು ಆರೋಪಿಗಳೇ ಅಂತ ಹೇಳಿದ್ದಾರೆ. ಬಹುಶಃ ಅವರಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇದೆ, ಸರ್ಕಾರದ ಈ ನಡೆಯನ್ನು ಸಮರ್ಥಿಸ್ಕೊಳ್ಬೇಕಾ ಬೇಡವಾ ಅಂತ. ಇನ್ನೊಂದು ಕಡೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೇವಲ ಈ ಒಂದು ಪ್ರಕರಣ ಅಷ್ಟೇ ಅಲ್ವಲ್ಲ, ರೈತರ ಮೇಲಿದ್ದಂಥ ಕೇಸ್ಗಳು, ಕನ್ನಡ ಪರ ಹೋರಾಟಗಾರರ ಮೇಲಿದ್ದಂಥ ಕೇಸ್ಗಳು, ರಾಜಕೀಯ ಮುಖಂಡರ ಮೇಲೆ ಇದ್ದಂಥ ಕೇಸ್ಗಳು ಎಲ್ಲವನ್ನು ಕೂಡ ಒಟ್ಟಾರೆಯಾಗಿ ಸುಮಾರು 50ರಿಂದ 60 ಕೇಸ್ಗಳಿದ್ವು. ಅವನ್ನು ಸರ್ಕಾರ ವಾಪಸ್ ಪಡೆದಿದೆ, ಇದರಲ್ಲಿ ಏನು ತಪ್ಪು ಅನ್ನುವಂಥ ಸಮರ್ಥನೆಯನ್ನು ಮಾಡಿಕೊಳ್ತಿದ್ದಾರೆ. ಆದರೆ BJP ನಾಯಕರು ಹಾಗೂ ಹಿಂದೂ ಮುಖಂಡರಂತೂ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಪ್ರಕರಣದ ಆರೋಪಿಗಳ ವಿರುದ್ಧ ಏನು ಕೇಸ್ ದಾಖಲಾಗಿತ್ತು ಅದನ್ನು ಹಿಂಪಡೆದಿದ್ದಕ್ಕೆ ಕೆಂಡವಾಗಿದ್ದಾರೆ. ನಾವು ಕಾನೂನು ಹೋರಾಟ ಮಾಡೋರೆ, ಸರ್ಕಾರದ ಈ ನಿರ್ಧಾರವನ್ನು ಅಂದರೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡ್ತೀವಿ, ನ್ಯಾಯಾಲಯದ ಮೊರೆ ಹೋಗ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಈಗ ಹಿಂದೂ ಪರ ಸಂಘಟನೆಯ ಮುಖಂಡರು ಹಾಗೂ BJP ನಾಯಕರು ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.